ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಲಂಡನ್ನಿನ ಮಹಾನಗರದಲ್ಲಿ ಬ್ರಿಟಿಷರ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ನನ್ನ ಭಾರತ ದೇಶದ ಒಬ್ಬ ಯುವಕ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದ. ಆ ಬ್ರಿಟಿಷರ ಒಂದು ಸಭೆಯಲ್ಲಿ ಭಾರತ ದೇಶವನ್ನು ಹೀನಾಯವಾಗಿ ಬೈತಾ ಇದ್ದರು, ತೆಗಳ್ತಾ ಇದ್ದರು, ಇಲ್ಲಿಯ ಸಂಸ್ಕೃತಿ ಪರಂಪರೆ ಬಗ್ಗೆ ಬೈತಾ ಇದ್ದರು. ಅದನ್ನು ಕೇಳಿರುವಂಥ ನನ್ನ ಭಾರತ ದೇಶದ ಒಬ್ಬ ಯುವಕ ಹುಡುಗ ನನ್ನ ದೇಶವನ್ನು ಕುರಿತು ಬೈತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಮಾಡಿ ಪಕ್ಕದಲ್ಲಿರುವಂಥ ಒಬ್ಬ ಪೊಲೀಸನ ಬಂದೂಕನ್ನು ತಗೊಂಡು ಯಾರು ಮಾತನಾಡ್ತಿದ್ರು ಅವರಿಗೆ ಗುರಿ ಇಟ್ಟು ಹೊಡೆದ. ಅವನು ಅಲ್ಲೇ ಸತ್ತು ಹೋದ. ಸಾಕಷ್ಟು ಜನ ಪೊಲೀಸರು ನಿಂತಿದ್ರ. ಎಲ್ಲ ಪೊಲೀಸರು ಬಂದು ನನ್ನ ದೇಶದ ಆ ಯುವಕನನ್ನು ಹಿಡ್ಕೊಂಡ್ರು. ಕೆಲವೊಂದಿಷ್ಟು ಜನ ಶೂಟ್ ಮಾಡಿದ್ರು. ಇದು ಭಾರತ ದೇಶದ ಹುಡುಗ ಇವನು ಅಂತ ತಿಳ್ಕೊಂಡು ಆತನನ್ನು ಭಾರತ ದೇಶಕ್ಕೆ ಕಳಿಸಿಕೊಟ್ರು. ನನ್ನ ಭಾರತ ದೇಶಕ್ಕೆ ಬಂದಿರುವಂಥ ಯುವಕ ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದ. ಆ ಸಂದರ್ಭದಲ್ಲಿ ನಿನ್ನ ಕೊನೆ ಆಸೆ ಏನೈತಿ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿನಗೆ ಬ್ರಿಟಿಷ್ ಅಧಿಕಾರಿಗಳು ಗುಂಡು ಹಾಕ್ಯಾರ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಪ್ರಾಣ ಹೋಗ್ತದ. ನಿನ್ನ ಕೊನೆ ಆಸೆ ಏನು ಐತೆ ಅಂತ ತಿಳ್ಕೊಂಡು ಕೇಳಿದಾಗ ಆ ಹುಡುಗ ಅಂತಾನ, ನನ್ನ ಕೊನೆ ಆಸೆ ನನ್ನ ತಂದೆ ತಾಯಿ ಜೊತೆಗೆ 2 ಮಾತುಗಳನ್ನು ಆಡ್ಬೇಕು ನಾನು, ದಯಮಾಡಿ ಅವ್ರನ್ನ ಕರೆಸ್ರಿ. ಆವಾಗ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ತಮ್ಮ ತಂದೆ ತಾಯಿಯನ್ನು ಕರೆಸಿದ್ರು. ಆ ಹುಡುಗ ತಂದೆ ತಾಯಿಯನ್ನು ಬಂದು ನಿಂತು ಮಾತನಾಡ್ತಿದ್ರು. ದೇಶಕ್ಕಾಗಿ ಪ್ರಾಣ ಕೊಡಾಕತ್ತೀನಿ, ಅಳಬೇಡ್ರಿ ಅಂತ ತಿಳ್ಕೊಂಡು ತಂದೆ ತಾಯಿಗೆ ಧೈರ್ಯ ಹೇಳಿದ ಯುವಕ. ನನ್ನ ಭಾರತ ಮಾತೆ ನನ್ನ ದೇಶಕ್ಕಾಗಿ ನಾನು ಪ್ರಾಣ ಕೊಡಾಕತ್ತೀನಿ, ದಯಮಾಡಿ ಅಳಬೇಡ್ರಿ ಅಂತ ಹೇಳಿದ. ಕೊನೆಯದಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರ ಅಪ್ಪನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಪ್ಪ, ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಏನು ಪ್ರಶ್ನೆ? ಏನು ಬ್ರಿಟಿಷರು ನನಗೆ ಗುಂಡು ಹಾಕ್ಯಾರಲ್ಲ, ಆ ಗುಂಡು ನನ್ನ ಎದೆಯೊಳಗೆ ಹೋಗ್ಯದೋ ಹಿಂದೆ ಬೆನ್ನಾಗಿ ಹೋಗ್ಯದೋ? ಅಪ್ಪ ಕೇಳಿದ, ಅಲ್ಲ, ಇನ್ನು ಕೆಲವೇ ಕ್ಷಣಗಳಲ್ಲಿ ನೀನು ಪ್ರಾಣ ಹೋಗ್ತದೆ. ನೀನು ಪ್ರಾಣ ಹೋಗ್ತದ, ಅಂಥದ್ರಲ್ಲಿ ನೀನು ಇದನ್ನೆಲ್ಲ ಯಾಕೆ ಕೇಳಾಕತ್ತಿ ಅಂತಂದಾಗ, ಏನಿಲ್ಲ, ಇಡೀ ನನ್ನ ದೇಶಕ್ಕೆ, ನನ್ನ ಭಾರತ ದೇಶಕ್ಕೆ ಒಂದು ಸಂದೇಶ ಹೋಗ್ತದೆ. ಏನು ಸಂದೇಶ ಅಂತಂದರೆ, ಬ್ರಿಟಿಷ್ ಅಧಿಕಾರಿಗೆ ಗುಂಡು ಹಾರಿಸಿ ಉಳಿದ ಎಲ್ಲ ಬ್ರಿಟಿಷ್ ಪೊಲೀಸರು ನನಗೆ ಗುಂಡು ಹಾಕ್ಯಾರಲ್ಲ, ಇಡೀ ನನ್ನ ಭಾರತ ದೇಶದ ಜನರಿಗೆ ಒಂದು ಸಂದೇಶ ಏನು ಹೋಗ್ತದಂದ್ರೆ, ಇಲ್ಲಿ ಗುಂಡು ಹಾಕ್ಯಾನಲ್ಲ, ಇಲ್ಲಿ ಗುಂಡು ಹಾಕಿದ್ರೆ ಏನು ಸಂದೇಶ ಹೋಗ್ತೈತೆ ಅಂದ್ರೆ, ಬೆನ್ನಾಗ ಹಾಸಿ ಬಂದಿತ್ತು ಅಂದ್ರೆ ಆ ಬ್ರಿಟಿಷರ ಆ ಗುಂಡಿಗೆ ನನ್ನ ಭಾರತ ದೇಶದ ಯುವಕ ಹೆದರಿ ಓಡಿ ಬಂದು ಬೆನ್ನು ಕೊಟ್ಟ ಸತ್ತಾನ ಅಂತ ಒಂದು ಸಂದೇಶ ಹೋಗ್ತದೆ. ಬೆನ್ನಾಗ ಬಂದಿದ್ರೆ ಅದೇ ಎದೆಯೊಳಗೆ ಬಂದಿತ್ತಂದ್ರೆ ಇಡೀ ನನ್ನ ದೇಶಕ್ಕೆ ಏನು ಸಂದೇಶ ಹೋಗ್ತೈತೆ ಅಂದರೆ, ಬ್ರಿಟಿಷರ ಗುಂಡಿಗೆಗೆ ನನ್ನ ಗುಂಡಿಗೆಯನ್ನು ಕೊಟ್ಟು ಸತ್ತಾನ ಅಂತ ಸಂದೇಶ ಹೋಗ್ತದೆ. ನನಗೆ ಸಂದೇಶ ಹೆಂಗೆ ಹೋಗ್ಬೇಕಂದ್ರೆ, ಬ್ರಿಟಿಷರ ಗುಂಡಿಗೆ ಕೊಟ್ಟ ಸತ್ತಾನ ಭಾರತ ದೇಶದ ಯುವಕ ಹೊರತು ಎದೆಯನ್ನು ಕೊಟ್ಟ ಸತ್ತಾನ ಹೊರತು ಬೆನ್ನು ಕೊಟ್ಟು ಸತ್ತಿಲ್ಲ ಅನ್ನುವಂಥ ಸಂದೇಶ ಹೋಗಬೇಕಾಗ್ಯದ. ಅದಕ್ಕೆ ಕೇಳಿದೆ ಅನ್ನುವಂಥ ಮಾತನ್ನು ತನ್ನ ತಂದೆಗೆ ಕೇಳ್ತಾನ. ಆ ಯುವಕ ಬೇರೆ ಯಾರೂ ಅಲ್ಲ, ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂಥ ಯುವಕನೇ ಮದನ್ ಲಾಲ್ ಧಿಂಗ್ರಾ ಆದ ಅನ್ನುವಂಥದ್ದು ಈ ನಾಡಿನ ಇತಿಹಾಸದಲ್ಲೇ ಬರ್ತದೆ. ನಮ್ಮ ಯುವಕರು, ನಮ್ಮ ಹುಡುಗರು ಮದನ್ ಲಾಲ್ ಧಿಂಗ್ರಾನಂಥವ್ರನ್ನ, ಭಗತ್ ಸಿಂಗ್ನಂಥವ್ರನ್ನ, ಚಂದ್ರಶೇಖರ್ ಆಜಾದ್ನಂಥವ್ರನ್ನ, ವೀರ ಸಾವರ್ಕರ್ನಂಥವ್ರನ್ನ ಆದರ್ಶವಾಗಿ ಇಟ್ಕೊಂಡು ಜೀವನವನ್ನು ಸಾಗಿಸಬೇಕು, ಅವರ ಹಾದಿಯಲ್ಲಿ ನಡಿಬೇಕು ಅನ್ನುವಂಥ ಸಂದೇಶ ನನ್ನದಾಗಿದೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.